ವೆಲ್ಕಮ್ ಬ್ಯಾಕ್. ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ ಅಡ್ವಾಣಿ ಈ ಬಾರಿ ಸ್ಪರ್ಧೆ ಮಾಡ್ತಿಲ್ವೇನೋ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಗಾಂಧಿನಗರದಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗಿರುವಂಥ ಅಮಿತ್ ಶಾ ಅವರು ನಿಂತಿದ್ದಾರೆ. ಇದರ ಬಗ್ಗೆ ನಿಮ್ಮ ವೈಯಕ್ತಿಕ ಹೇಳಿಕೆ ಏನು ಸರ್? ಇಲ್ಲ, ನಾನು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕಿಂತ ಹೆಚ್ಚಾಗಿ ಈಗಲೂ ಸಹ ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮ ದೊಡ್ಡ ನಾಯಕರು. ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉಳಿದವರೆಲ್ಲ ಏನು ಯೋಚನೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ಲೋಕಸಭೆಗೆ ನಿಲ್ಲದೆ ರಾಜ್ಯಸಭೆಗೆ ತರಬಹುದು, ಅಥವಾ ಅವ್ರ ಚಿಂತನೆ ಏನಿದೆಯೋ ಗೊತ್ತಿಲ್ಲ, ಅಥವಾ ಲಾಲ್ ಕೃಷ್ಣ ಅದ್ವಾನಿಯವ್ರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದ್ದರಿಂದ ಯಾವುದೇ ನಮ್ಮ ರಾಷ್ಟ್ರೀಯ ನಾಯಕರು ಮುರಳಿ ಮನೋಹರ್ ಜೋಶಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿಯವರು ಇರ್ಬೋದು, ಯಾರು ಈ ಪಕ್ಷವನ್ನು ಬೆಳೆಸಿದ್ರೋ, ಗಟ್ಟಿಯಾಗಿ ನಿಂತಿದ್ರೋ ಅವರನ್ನು ನಿರ್ಲಕ್ಷ್ಯ ಮಾಡೋ ಪ್ರಶ್ನೆ ಇಲ್ಲ. ಬೇರೆ ಏನಾದರೂ ಮರುಚಿಂತನೆ ನಡೆದಿರ್ಬೋದು ಅಂದ್ಕೊಂಡು. ಓಕೆ, ಮತ್ತೊಂದು ಮಾತು ಕೇಳಿ ಬಂತು ಸರ್. ಇದಾದ ನಂತರ, ಈ ಚುನಾವಣೆ ಆದ ನಂತರ, ಲೋಕಸಭಾ ಚುನಾವಣೆ ಆದ ನಂತರ ಯಡಿಯೂರಪ್ಪನವರು ಏನು ಮಾಡ್ತಾರೆ? ಯಡಿಯೂರಪ್ಪನವರು ಬದುಕಿನ ಉದ್ದಕ್ಕೆ ಹೋರಾಟ, ಪಕ್ಷ ಕಟ್ಟುವಂಥದ್ದು, ಶ್ರೀಸಾಮಾನ್ಯನ ಜನದ ಸಮಸ್ಯೆಗೆ ಸ್ಪಂದಿಸುವಂಥದ್ದು, ಇದು ನಿರಂತರವಾಗಿ ಮುಂದುವರಿಯುವಂಥ ಕಾರ್ಯ. ಓಕೆ, ಲೋಕಸಭಾ ಚುನಾವಣೆ ಆದಮೇಲೆ ಈ ಕಾಂಗ್ರೆಸ್ JDS ಕಚ್ಚಾಟ, ಬಡದಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನಾವು ನೀವು ಕಾದು ನೋಡಬೇಕು. ಅದರ ಮೇಲೆ ಮುಂದಿನ ನಮ್ಮ ಹೋರಾಟದ ರೂಪುರೇಷೆಗಳು ನಾವು ನಿರ್ಧಾರ ಮಾಡಬೇಕಾಗತ್ತೆ. ನಾವು ಮಾಡ್ತೇವೆ. ಅತೃಪ್ತರು, ಕಾಂಗ್ರೆಸ್ನ ಅತೃಪ್ತರು ಆ ಮೂಲಕ BJP ಸರ್ಕಾರ ರಚಿಸುವಂಥ ಒಂದು ಪ್ರಯತ್ನವನ್ನು ಮಾಡಿತು, ಕಾಂಗ್ರೆಸ್ ಅತೃಪ್ತರನ್ನು ಮುಂದಿಟ್ಟುಕೊಂಡು. ಆದರೆ ಅದರಲ್ಲಿ ಯಶಸ್ವಿ ಆಗಲಿಲ್ಲ ಯಡಿಯೂರಪ್ಪನವರು. ಸೊ ಹಾಗಾಗಿ ಕೇಂದ್ರದ ನಾಯಕರಿಗೂ ಸ್ವಲ್ಪ ಬೇಸರ ಇತ್ತು ಯಡಿಯೂರಪ್ಪನವರ ಮೇಲೆ. ನೋಡಿ ಸ್ವಾಮಿ, ಇದು ಕೇವಲ ಮಾಧ್ಯಮದಲ್ಲಿ ಬಂದಂಥ ಸೃಷ್ಟಿ ಮಾಡಿದಂಥ ವಿಷಯ. ಓಕೆ, ಕಾಂಗ್ರೆಸ್ಸಲ್ಲಿ ಭಿನ್ನಾಭಿಪ್ರಾಯ ಬಂದು 18-20 ಜನ ಶಾಸಕರು ಹೊರ ಹೋಗುವಂಥ ಪ್ರಯತ್ನ ಮಾಡಿದಂಥದ್ದು, ಇದೆಲ್ಲವೂ ನಾವು ನೀವು ಕೇಳಿರುವಂಥ ಸುದ್ದಿಗಳು. ಇದಕ್ಕೆ ನಾವು ಪಾತ್ರಧಾರಿಗಳಲ್ಲ. ಆ ಪಕ್ಷದಲ್ಲೇ ಇಲ್ಲಂಥ ಭಿನ್ನಾಭಿಪ್ರಾಯ, ಕಾಂಗ್ರೆಸ್ನಲ್ಲಿದ್ದಂಥ ಅವರ ಆಕ್ರೋಶ JDS ಬಗ್ಗೆ, ಅದು ಎಲ್ಲವೂ ನಡೆದಿದೆ. ಇದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ನಮಗೇನೂ ಸಂಬಂಧ ಇಲ್ಲ, ಈಗಲೂ ಇಲ್ಲ, ಮುಂದೆನೂ ಇರೋದಿಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ನರೇಂದ್ರ ಮೋದಿಯವರು ಅವರ ಅಪ್ಪನ ಹಣೆಗೂ ಪ್ರಧಾನಮಂತ್ರಿ ಆಗಲ್ಲ ಅಂತೇಳಿ. ರಾಜ್ಯದ ಜನತೆಯ ತೀರ್ಮಾನ, ದೇಶದ ಜನತೆಯ ತೀರ್ಮಾನ. ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ನಮ್ಮ ಸಿದ್ದರಾಮಯ್ಯನವ್ರ ಪ್ರಶ್ನೆಗೆ ನಾವು ನೀವೆಲ್ಲ ಸೇರಿ ಉತ್ತರ ಕೊಡೋಣ. ನಾನು ನಿಮ್ಗೆ ಹೇಳ್ತೇನೆ, ಈ ತೀರ್ಮಾನ ಮಾಡಬೇಕಾದ್ರೂ ದೇಶದ ಜನ ಮುಂದಿನ ಲೋಕಸಭೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ನನಗೆ ವಿಶ್ವಾಸ ಇದೆ. ಯಾವ ಕಾರಣಕ್ಕೂ ಮೋದಿಯವರಿಗೆ 300ಕ್ಕಿಂತ ಹೆಚ್ಚು ಲೋಕಸಭಾ ಸೀಟ್ ಕಡಿಮೆ ಆಗೋದಿಲ್ಲ. 100ಕ್ಕೆ 100 ಮತ್ತೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಾರೆ. ನಿಮ್ಮ ಫ್ರೆಂಡ್ DK ಶಿವಕುಮಾರ್ ಶಿವಮೊಗ್ಗಕ್ಕೆ ಬರ್ತಾರಂತೆ, ಸ್ವಾಗತ ಮಾಡ್ತೇನೆ. ನಿಮ್ಮ ಮುಂದಿನ ಗುರಿ ಏನು ಸರ್? ಮತ್ತೊಮ್ಮೆ ಮುಖ್ಯಮಂತ್ರಿ ಯಾವಾಗ ಆಗ್ತೀರಿ ನೀವು? ರಾಜ್ಯದ ಜನ, ನಿಮ್ಮ ಅಭಿಮಾನಿಗಳು, ರೈತ ಹೋರಾಟಕ್ಕೆ ನೀವು ಅವತ್ತಿನಿಂದ ಇವತ್ತಿನ ತನಕ ಭಾಗಿಯಾದಂಥವರು, ಅವ್ರಿಗೊಂದು ಆಸೆ ಇದೆ. ಎಸ್, ವಯಸ್ಸು ಎಲ್ರಿಗೂ ಆಗುತ್ತೆ ನಿಜ, ಆದರೆ ಯಡಿಯೂರಪ್ಪನವರನ್ನು ಒಮ್ಮೆ ಮುಖ್ಯಮಂತ್ರಿಯನ್ನಾಗಿ ನೋಡಬೇಕು. ಯಾಕಂದರೆ ಅವ್ರದ್ದೊಂದು ಆಸೆ. ಯಾವಾಗ ಆಗ್ತೀರಿ? ನೋಡಿ, ಇದು ಭವಿಷ್ಯವನ್ನು ಹೇಳೋಕ್ಕಾಗೋದಿಲ್ಲ. ಇಷ್ಟು ಮಾತ್ರ ನಿಜ. ಓಕೆ, ಆರೋಗ್ಯವಾಗಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೈಕಾಲು ಗಟ್ಟಿ ಇದೆ. ಇನ್ನೊಂದು ವಿಧಾನಸಭಾ ಚುನಾವಣೆಗೂ ನಿಲ್ಲಕ್ಕೆ ನಾನು ಈಗಲಿಂದ ಸಿದ್ಧತೆ ಮಾಡಿ, ಮುಂದಿನ ವಿಧಾನಸಭಾ ಚುನಾವಣೆ ನಿಲ್ತೇನೆ. ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ. ಈಗ ನನ್ನ ಗುರಿ 22 ಲೋಕಸಭಾ ಸೀಟ್ ಗೆಲ್ಲಿಸಿ ಮೋದಿಯವರನ್ನು ಈ ದೇಶದ ಪ್ರಧಾನಿ ಮಾಡುವಂಥದ್ದು. ಓಕೆ, ಬೇರೆ ಏನು ಹೇಳಲಿಕ್ಕಿದೆ ಸರ್? ಭಾಳ ಮುಖ್ಯವಾಗಿ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ತೇವೆ. ಒಂದೆರಡು ಮಾತು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಾತುಗಳು. ರಾಜ್ಯದ ಜನತೆ ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ, ರಾಹುಲ್ ಗಾಂಧಿ ಮಾಡಿದ್ದಾರೆ, ಅದಕ್ಕಾಗಿ ನನ್ನ ನಿಷ್ಠೆ ರಾಹುಲ್ ಗಾಂಧಿಗೆ ಅಂತ ಹೇಳಿದಂಥ ಅಕ್ಷಮ್ಯ ಅಪರಾಧ ಒಂದು ಮಾತು. ಎರಡನೇದು, ಉತ್ತರ ಕರ್ನಾಟಕದ ಜನ ನಮಗೇನು ಓಟ್ ಹಾಕಿಲ್ಲ, ನೀವು ಹಣದ ಆಮಿಷಗೊಳಗಾಗಿ ಮತ ಹಾಕಿದ್ದೀರಿ ಅಂತ ಆರೋಪ ಮಾಡಿರುವಂಥದ್ದು. ಮೂರನೇದು, 3 ದಿವಸದಿಂದ ಕರಾವಳಿ ಜನರಿಗೆ ವಿವೇಕ ಕಡಿಮೆ, ಕೆಲಸ ಬೇಕಾದಾಗ ನನ್ನ ಮತ್ತು ರೇವಣ್ಣ ನೆನಪಾಗುತ್ತೆ ಅವ್ರಿಗೆ ಅನ್ನೋಂತ ಹೇಳಿದಂಥ ಮಾತು. ಇದು ದುರಹಂಕಾರದ ಮಾತಲ್ವೇನೋ? ಸೊಕ್ಕಿನ ಮಾತಲ್ವೇನೋ? ಇದು ದಿಮಾಕಿನ ಮಾತಲ್ವೇನೋ? ಇದು ಈ ನಾಡಿನ 6.5 ಕೋಟಿ ಜನರಿಗೆ ಅಪಮಾನ ಮಾಡ್ತಿರುವಂಥ ಮಾತಲ್ವೇನೋ? 37 ಜನ ಇಟ್ಕೊಂಡು ಮುಖ್ಯಮಂತ್ರಿಯಾಗಿ ನಿಮಗೆ ಜನ ಏನಾರು ಆಶೀರ್ವಾದ ಮಾಡಿದ್ರ? ನಿಮಗೇನು ಬಹುಮತ ಬಂದಿತ್ತಾ? ಇಷ್ಟು ಹಗುರವಾಗಿ ನೀವು ಮಾತನಾಡ್ತೀರಾ. ನನಗನ್ಸುತ್ತೆ ಇದಕ್ಕೆ ತಕ್ಕ ಪಾಠವನ್ನು ರಾಜ್ಯದ ಜನ ಕಲಿಸ್ತಾರೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಧ್ವನಿಸ್ಬೋದಾ ಆ ಹೇಳಿಕೆಗಳು? 100ಕ್ಕೆ 100 ರೀ. ಇದು ಯಾರು ಮರೆಯೋಕ್ಕೆ ಸಾಧ್ಯ? ಈ ಮಾತುಗಳು ಹೆಂಗೆ ಸಾಧ್ಯ? ಜನ ಹೆಂಗೆ ಮರೀತಾರೆ? ಮತ್ತೊಂದು ರೌಂಡ್. ಸರ್ ನಮಸ್ತೆ ಸರ್. ಸಿಂಪಲ್ ಆಗಿ. ಓಕೆ ಸರ್, ಈಗ 5 ವರ್ಷದ ಮೋದಿ ಆಡಳಿತವನ್ನು ನೋಡಿದ್ದೀವಿ. ಅಂದರೆ ಸಾಮಾನ್ಯ ಯುವಕರು ಈ 5 ವರ್ಷದ ಒಂದು ಗ್ಯಾಪ್ನಲ್ಲಿ
ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾತುಗಳು ನಾನು ಕೇಳಿದ್ದೀನಿ ಈ ಮಾಧ್ಯಮ ಕ್ಷೇತ್ರದಲ್ಲಿದ್ದು. ಅಂದರೆ ಮೋದಿ ಆಡಳಿತದಲ್ಲಿ ಉತ್ತರ ಭಾರತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತಾ ಇದೆ, ದಕ್ಷಿಣಕ್ಕೆ ಎಲ್ಲೋ ಚೂರು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ. ಇದರ ಬಗ್ಗೆ ಏನಂತ? ಒಂದೇ ಮಾತಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅಂತ ಯೋಚನೆ ಮಾಡಿದೇನೆ ದೇಶದ ಎಲ್ಲ ರಾಜ್ಯಗಳನ್ನು ಸರಿಸಮಾನವಾಗಿ ನೋಡ್ತಾ ಇರುವಂಥದ್ದು. ಉದಾಹರಣೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇದೆ. ನಮಗೆ ಸುಮಾರು 78 ಹೊಸ ಟ್ರೈನ್ಗಳು ಸಿಕ್ಕಿದೆ. ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸ ನಮಗಾಗಿದೆ ನಮ್ಮ ರಾಜ್ಯಕ್ಕೆ. ಅನೇಕ ದೊಡ್ಡ ಪಟ್ಟಿಯನ್ನೇ ನಾನು ನಿಮಗೆ ಕೊಡ್ತೇನೆ. ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಕಡೆಯಿಂದ ಯಾವುದೇ ಕಾರಣ ರಾಜ್ಯದ ನಿರ್ಲಕ್ಷ್ಯ ಆಗಿಲ್ಲ. ಸಮಗ್ರ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದ್ದಾರೆ ಹೊರತು ಅಲ್ಲಿ BJP ಸರ್ಕಾರ ಇದೆಯೋ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಂತ ಎಂದೂ ನಮ್ಮ ಮೋದಿಯವರು ನೋಡಿಲ್ಲ. ಅದಕ್ಕೆ ಉದಾಹರಣೆ ಕರ್ನಾಟಕನೇ. ಬಲಿಷ್ಠ BSY ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.